ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಹೋದ ಸಾರಿ ಪರಿಹಾರಗಳನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಇವತ್ತಿನ ದಿವಸ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕಾಗಿ ಒಂದು ಪರಿಹಾರವನ್ನು ಮಂತ್ರದ ಮುಖಾಂತರ ಹಾಗೂ ಮಣಿಯ ಮುಖಾಂತರ ಮತ್ತು ಔಷಧಿಯ ಮುಖಾಂತರ ಅಂದರೆ ವನಸ್ಪತಿಗಳ ಮುಖಾಂತರ ಮೂರನ್ನು ಹೇಳ್ತಾನೆ. ಇದರಲ್ಲಿ ಯಾವುದು ಸಾಧ್ಯವೋ ಅದನ್ನು ಒಂದು ಮಾಡಿಕೊಡ್ರಿ. ಭಗವಂತನ ಮೇಲೆ ನಂಬಿಕೆ ಇರಬೇಕು. ಯಾವುದನ್ನು ಮಾಡಬೇಕಾದ್ರೆ ನಿಮ್ಮ ಕುಲ ದೈವ ಕುಲಗುರುಗಳನ್ನು ಸ್ಮರಣೆ ಮಾಡಿ ಆ ಮಹಾಗಣಪತಿ ಪ್ರಾರಂಭಕ್ಕೆ ನಿರ್ವಿಘ್ನದಾಯಕನಾದಂತಹ ಮಹಾಗಣಪತಿಯನ್ನು ಸ್ಮರಣೆ ಮಾಡಿ ಶುಕ್ಲ ಪಕ್ಷದ ಬುಧವಾರದಂದು ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡಬೇಕು. ಇದರಿಂದ ಏನಾಗ್ತದಪ್ಪ ಅಂದರೆ ಆ ಒಂದು ಮಗುವಿನ ಬುದ್ಧಿಮತ್ತೆ ಅಥವಾ ಬುದ್ಧಿವಂತಿಕೆ ಅಂತೇನು ಹೇಳ್ತೀವಿ ಅದು ಸ್ವಲ್ಪ ಹೆಚ್ಚಾಗ್ತದೆ. ಯಾವುದಕ್ಕೂ ಜಾತಕವನ್ನು ತೋರಿಸಿ ಅದರ ಬಗ್ಗೆ ಪರಿಹಾರಗಳನ್ನು ಮಾಡಿಕೊಳ್ಬೋದು. ಆದರೆ ಇದನ್ನು ಸಾಮಾನ್ಯ ಪರಿಹಾರ ಅಂತ ಹೇಳ್ತೇವೆ, ಎಲ್ಲರೂ ಕೂಡ ಮಾಡ್ಬೋದಂಥ ಪರಿಹಾರ. ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ 6ರಿಂದ 8 ಗಂಟೆ, ಬೆಳಗ್ಗೆನೂ 6ರಿಂದ 8 ಗಂಟೆ, ಸಾಯಂಕಾಲ 6ರಿಂದ 8 ಗಂಟೆ ಯಾವ ಮಗುವಿಗೆ ಈ ಒಂದು ಸಮಸ್ಯೆ ಇದೆಯೋ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆಯೋ ಆ ಮಗುವಿನ ಕೈಯಿಂದ ಓಂ ಐಂ ಸರಸ್ವತಿಯೇ ನಮಃ, ಓಂ ಐಂ ಸರಸ್ವತಿಯೇ ನಮಃ ಇದನ್ನು 108 ಸಾರಿ ಜಪಿಸ್ಲಿಕ್ಕೆ ಹೇಳಬೇಕು. ಹೀಗೆ ಸುಮಾರು ಒಂದು ಸಂಕಲ್ಪ ಮಾಡಿಕೊಡ್ರಿ. ಒಂದು ಸಪ್ತಾಹ ಮಾಡ್ತೇವೆ, ಒಂದು 21 ದಿವಸ ಮಾಡ್ತೇವೆ ಅಥವಾ 41 ದಿವಸ ಮಾಡ್ತೇವೆ ಅಂತ ಹೇಳ್ರಿ. ಯಾವುದಾದ್ರೂ ಒಂದು ಸರಸ್ವತಿಯ ಫೋಟೋ ಅಥವಾ ಮೂರ್ತಿಯನ್ನು ಇದ್ದರೆ ಅಲ್ಲಿ ಸ್ಥಾಪನೆ ಮಾಡಿಬಿಟ್ಟು ಆ ಮಗುವಿನ ಕೈಯಲ್ಲಿ ಅದಕ್ಕೊಂದಿಷ್ಟು ಗಂಧ, ಪುಷ್ಪ, ಕುಂಕುಮ, ಒಂದೆರಡು ಉದಿನ ಕಡ್ಡಿ, ನೈವೇದ್ಯಕ್ಕಾಗಿ ಸ್ವಲ್ಪ ಖರ್ಜೂರ ಅಥವಾ ಕಲ್ಸಕ್ಕರೆ ಇಂಥವುಗಳನ್ನು ಇಟ್ಟು, ಮುಖ್ಯವಾಗಿ ಜೇನುತುಪ್ಪ ನೈವೇದ್ಯವನ್ನು ಇಡಬೇಕಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಈ ಮಂತ್ರವನ್ನು ಜಪವನ್ನು ಪ್ರಾರಂಭ ಮಾಡಬೇಕು. ಆ ಜೇನುತುಪ್ಪವನ್ನು ಮಗುವಿಗೆ ತಿನ್ನಲಿಕ್ಕೆ ಕೊಡಬೇಕು. ಇದನ್ನು ಉನ್ನತ ವ್ಯಾಸಂಗ ಮಾಡಬೇಕಾದವರು ಮಾಡ್ಬೋದು, ದೊಡ್ಡವರು. ಅಂದರೆ ಇವಾಗ ನಮ್ಮದು PUC ಆಗಿದೆ, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ತೊಂದರೆ ಬರ್ತಾ ಇದೆ ಅನ್ನೋರು ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೋದು. ಇನ್ನು ಮಣಿ ವಿಚಾರವಾಗಿ ಬಂದಾಗ ಕೆಲವೊಂದಿಷ್ಟು ಕ್ರಿಸ್ಟಲ್ಗಳು ಬರ್ತದೆ. ಹಾಗೆ ಮೂಲ ರತ್ನಗಳಲ್ಲಿ ವಿದ್ಯೆಗೆ ಕಾರಕನಾದಂಥ ಗುರುವಿನ ರತ್ನ, ಕನಕ ಪುಷ್ಯರಾಗವಾದರೂ ಹಾಕ್ಕೋಬಹುದು ಅಥವಾ ಬುಧನ ರತ್ನವಾದಂಥ ಪಚ್ಚೆಯನ್ನಾದರೂ, ಹಸಿರು ಬಣ್ಣದ ಪಚ್ಚೆಯನ್ನಾದರೂ ಧರಿಸಬಹುದು. ಇವು ರತ್ನಗಳಲ್ಲಿ. ಈ ರತ್ನಗಳನ್ನು ಧರಿಸಬೇಕಾದ್ರೆ ಒಂದು ಜಾಗ್ರತೆ ಇರಬೇಕು. ಆ ಗ್ರಹ ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ನೋಡಿಕೊಂಡು ಆ ರತ್ನಗಳನ್ನು ಧರಿಸಬೇಕಾಗ್ತದೆ. ಆದ ಕಾರಣ ಹುಷಾರಾಗಿ ಯಾರನ್ನಾದ್ರೂ ಕೇಳಿ ರತ್ನವನ್ನು ಧಾರಣೆ ಮಾಡಿರಿ. ಇಲ್ಲಾಂದರೆ ದಯವಿಟ್ಟು ಆ ರತ್ನ ಧಾರಣೆಗೆ ಹೋಗಬೇಡ್ರಿ. ಇನ್ನು ವನಸ್ಪತಿಗಳಲ್ಲಿ ಬಂದರೆ ಬುಧನಿಗೆ ಸಂಬಂಧಪಟ್ಟಂಥ ಉತ್ರಾಣಿ ಅಂತ ಹೇಳ್ತೀವಿ. ಉತ್ರಾಣಿ ಬೇರನ್ನು ಬುಧವಾರ ದಿವಸ ಪುಷ್ಯ ನಕ್ಷತ್ರ ಬಂದಿರಬೇಕು. ಆ ಪುಷ್ಯ ನಕ್ಷತ್ರದಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಆ ಉತ್ರಾಣಿ ಗಿಡಕ್ಕೆ ನಮಸ್ಕಾರವನ್ನು ಮಾಡಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಏರಿಸಿ ಆ ಬೇರನ್ನು ನನ್ನ ಮಗನ ವಿದ್ಯಾಭ್ಯಾಸದಲ್ಲಿ ಉನ್ನತಿಗಾಗಿ ನಾನು ಇದನ್ನು ತಗೊಳ್ತಾ ಇದ್ದೇನೆ ಅಂತ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದನ್ನು ತೆಗೆದುಕೊಂಡು ಬಂದು ನೀರಿನಿಂದ ಶುದ್ಧವಾಗಿ ತೊಳೆದು ಒಂದು ಮಣೆ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಿ ಅದನ್ನು ಒಂದು ಸಣ್ಣ ತಾಯತದಲ್ಲಿ ಹಾಕಿ ಮಗುವಿನ ಕೊರಳಿಗೆ ಕಟ್ಟೋದ್ರಿಂದ ಈ ವಿದ್ಯಾಭ್ಯಾಸದಲ್ಲಿರುವಂಥ ತೊಂದರೆಗಳು ನಿವಾರಣೆ ಆಗ್ತದೆ. ಹಾಗೆ ಆ ಮಗುವಿಗೆ ವಾಕ್ ಸಿದ್ಧಿ ಆಗ್ತದೆ, ಅಂದರೆ ಮಾತುಗಳು ಚೆನ್ನಾಗಿ ಬರ್ತದೆ, ಬರವಣಿಗೆ ಚೆನ್ನಾಗಿ ಆಗ್ತದೆ. ಬುಧನ ಒಂದು ಅನುಗ್ರಹ ಆ ಮಗುವಿನ ಮೇಲೆ ಆಗ್ತದೆ. ಈ ಎಲ್ಲ ಪರಿಹಾರಗಳನ್ನು ನೀವು ಮುಖ್ಯವಾಗಿ ಸಾಮಾನ್ಯ ರೀತಿಯಿಂದ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ನಿಮಗೆ ತೊಂದರೆ ಅನ್ನಿಸ್ತಾ ಇದೆ ಅಂದರೆ ತಕ್ಷಣದಲ್ಲಿಯೇ ನೀವು ಯಾವುದನ್ನು ಮಾಡ್ತಾ ಇರ್ತೀರೋ ಅದನ್ನು ಬಿಡ್ರಿ. ಯಾರಾದರೂ ಜ್ಯೋತಿಷ್ಯರ ಹತ್ರ ಕೇಳ್ರಿ, ಇಲ್ಲಾಂದ್ರೆ ನನಗೆ ಫೋನ್ ಮಾಡಿರಿ. ಈ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಮುಂದೆ ಬೇರೆ ಬೇರೆ ಸಮಸ್ಯೆಗಳಿಗೆ ಯಾವ ರೀತಿ ವೈದಿಕ ಪರಿಹಾರಗಳಾಗಿರ್ಬೋದು ಅಥವಾ ಇತ್ತೀಚೆಗೆ ಹೊಸದಾಗಿ ಬಂದಿರುವಂತಹ ಕ್ರಿಸ್ಟಲ್ ಪರಿಹಾರಗಳಾಗಿರ್ಬೋದು,
ವಾಸ್ತು ಪರಿಹಾರಗಳಾಗಿರ್ಬೋದು ಅವುಗಳನ್ನೆಲ್ಲ ಹೇಳ್ತಾ ಬರ್ತೇನೆ. ಎಲ್ಲರೂ ದಯವಿಟ್ಟು ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡ್ರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಪ್ರೋತ್ಸಾಹ ಕೊಟ್ಟರೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.